ನೂರು ಮಕ್ಕಳ ವ್ಯವಸ್ಥೆಯನ್ನು ಮಾಡಿದೆ. ಆ ನಂತರ ಮತ್ತೆ 200 ಮಕ್ಕಳಿಗೆ ಆಗುವಷ್ಟು ವ್ಯವಸ್ಥೆಯನ್ನು ಮಾಡಿದೆ. ಮತ್ತೆ 500 ಮಕ್ಕಳಿಗೆ ವ್ಯವಸ್ಥೆಯನ್ನು ಮಾಡಿದೆ. ಇದು 100 ಮಕ್ಕಳಿಗೆ ನಾನು ವ್ಯವಸ್ಥೆಯನ್ನ ಹೆಚ್ಚಿಸ್ತಾ ಹೋದ್ರೆ ಬಹುಶಃ ನನ್ನ ಕಲ್ಪನೆ ನನ್ನ ಜಿಲ್ಲಾ ಮಾರಾಟದಲ್ಲಿ ಈ ನನ್ನ ಭಾಗದ ಬಡ ಜನರಿಗೆ ಗುಣಮಟ್ಟದ ಶಿಕ್ಷಣವನ್ನು ನೀಡಬೇಕು ಅನ್ನುವಂಥ ಸಂಕಲ್ಪ ಏನಿದೆ. ಬಹುಶಃ ಉಚಿತ ವಸತಿ ಶಾಲೆ ಅಂತಂದ್ರೆ ಹೆಂಗೆ ಅಂತ ಎಲ್ಲರಿಗೂ ಕೇಳಿದ್ರೆ ಎಲ್ಲರೂ ಕಟ್ ಮಾಡಿ ತೋರಿಸ್ತಾರೆ. ಸಿದ್ಧಗಂಗಾ ಮಠ, ಸುತ್ತೂರಿನ ಮಠ, ಕೊಪ್ಪಳದ ಮಠ. ಆದರೆ ನನ್ನೊಂದು ದೊಡ್ಡ ಕೆಲಸ ಏನು ಅಂತಂದ್ರೆ ಈ ಉತ್ತರ ಕರ್ನಾಟಕದಲ್ಲಿ, ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಅತ್ಯಂತ ದೊಡ್ಡ ಉಚಿತ ವಸತಿ ಶಾಲೆ ಹೇಗಿದೆ ಅಂದ್ರೆ ಎಲ್ಲರೂ ಪಟ್ಟು ಮಾಡಬೇಕು. ಜಿಲ್ಲಾ 10,000 ಮಕ್ಕಳನ್ನ ಉಚಿತವಾಗಿ ವಸತಿ ಶಾಲೆಯನ್ನು ನಿರ್ಮಾಣ ಮಾಡಬೇಕು ಅನ್ನುವಂಥ ಕೆಲಸವನ್ನು ಕಟ್ಕೊಂಡಿರುವಂತ ನಾನು 100 ಮಕ್ಕಳಿಗೆ ತಗೊಂಡ್ರೆ ಎಷ್ಟು ವರ್ಷ ಖರ್ಚಾಗಿ ನಾನು ಮಕ್ಕಳಿಗೆ ಸಾಧ್ಯ. ಹಾಗಾಗಿ ಯಾಕೆ ನಾನು ಹೆಚ್ಚಿನ ಸಂಖ್ಯೆಯಲ್ಲಿ ತಗೊಳ್ಳೋದು ಆಗ್ತಾ ಇಲ್ಲ ಅಂತಂದ್ರೆ ನಮ್ಮ ಮಟ್ಟದಲ್ಲಿ ಆ ಮಕ್ಕಳಿಗೆ ಇಳ್ಕೊಳ್ತಕ್ಕಂಥ ಸ್ಥಳದ ವ್ಯವಸ್ಥೆ ಅಂದರೆ ಕಟ್ಟಡಗಳ ಕೊರತೆ ಇರೋದ್ರಿಂದ ಅಲ್ಲಿ ಸಿಮೆಂಟ್ ಪತ್ರ ಹಾಕೊಂಡು ಕೆಲವು ವರ್ಷಗಳ ಕಾಲ ಅಲ್ಲಿ ನಡೆಸ್ಕೊಂಡು ಬಂದೆ. ಅದಾದ ನಂತರ ದೊಡ್ಡದಾಗಿರಬೇಕಾದಂಥ ವಿಶಾಲವಾದಂಥ ಸ್ಥಳ ಅಂತಂದರೆ ಇದೂ ಕೂಡ ನಾನು ಉಚಿತ ವಸತಿ ಶಾಲೆ ಮಾಡಬೇಕು ಅಂತ ಮಾಡಿರುವಂಥದ್ದಲ್ಲ. ನಮ್ಮೆಲ್ಲ ಜಿಲ್ಲಾ ಗ್ರಾಮದ ಪ್ರಮುಖರು ಹಿರಿಯರ ಬೇಡಿಕೆ ಏನಿತ್ತು ಅಂದರೆ ನಮ್ಮ ಗ್ರಾಮದ ಜನರಿಗೆ ಸಣ್ಣ ಪುಟ್ಟ ಮದುವೆ ಕಾರ್ಯಕ್ರಮ ಸಣ್ಣ ಮತ್ತೊಂದು ಮಾಡಬೇಕಾದ್ರೆ ಸ್ಥಳದ ಅವಕಾಶ ಇಲ್ಲ. ನೀವೇನಾದರೂ ಮನಸ್ಸು ಮಾಡಿದ್ರೆ ನಮ್ಮ ಕಲ್ಯಾಣ ಮಾಡಿಕೊಂಡ್ರೆ ಟೋಲ ಜಗಳ ಸುತ್ತ 4-8 ಹಳ್ಳಿಗೆ ಅನುಕೂಲ ಆಗ್ತಕ್ಕಿಲ್ವ ಒಂದು ಸಣ್ಣ ಕಲ್ಯಾಣ ಮಾಡಿಕೊಡ್ಬೇಕು ಅವರೆಲ್ಲ ಹೇಳಿದಾಗ ಊರ ಸಲುವಾಗಿ ಸುತ್ತ 4 ಹಳ್ಳಿ ಸಲುವಾಗಿ ಒಂದು ಕಲ್ಯಾಣ ಮಂಟಪ ಎಲ್ಲಿ ಅನ್ನೋ ಕಾರಣಕ್ಕಾಗಿ ಈ ಕಲ್ಯಾಣ ಮಂಟಪವನ್ನು ನಾನು ತಯಾರು ಮಾಡಿಕೊಡ್ತೇನೆ. ಅದರಲ್ಲಿ ಈ ವರ್ಷ ದಿಢೀರ್ನ 2